ಒಂದ್ಸಲಿ ರಾಯರ್ ಫೋಟೋ ಬಂತು. ನನ್ಗೆ ಯಾವತ್ತೂ ಹೋಗ್ಬೇಕು ಅಂತ ಅನಿಸ್ತಾ ಇರಲಿಲ್ಲ. ಅನ್ಕೊಳ್ತಿದ್ದೆ ತುಂಬಾ ಜನ ಹೋಗ್ತಾರೆ, ನನಗೆ ಎಂತಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ ಯಾವತ್ತು ಇರೋದು. ನನ್ನ ಹೆಸರು ಉಮಾ ಅಂತ. ಸೊ ಇವಾಗ ನಾನು 3 ವಾರದಿಂದ ಬರ್ತಾ ಇದ್ದೀನಿ. ಸೊ ನಾನು ಅನ್ಕೊಳ್ತಾ ಇದ್ದೆ ಏನಕ್ಕೆ ನನಗೆ ಬರಬೇಕಂದ್ರು ಯಾವಾಗಲೂ ಬರಬಾರ್ದು ಅಂತಾನೆ ಅನಿಸ್ತಿದೆ. ಯಾವತ್ತು ನನ್ನ ಕರ್ಸ್ಕೊಳ್ತಾರೆ ರಾಯರು ಅಂತ ಅನ್ಕೊಳ್ತಿದ್ದೆ. ನನಗೂ ಒಂದ್ಸಲ ತುಂಬ ದಿನ ಅಂದ್ಕೊಂಡಿದ್ದೀನಿ ಹೋಗಬೇಕು ಅಂತ, ಬಟ್ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಮನ್ಸು ಮಾಡಿ ಇವಾಗ ಒಂದು 3 ವಾರದಿಂದ ಬರ್ತಾ ಇದ್ದೀನಿ. ನೋಡಬೇಕು ರಾಯರ ಕೃಪೆ ಯಾವಾಗ ಸಿಗುತ್ತೆ ನಮ್ಮ ಮೇಲೆ ಅಂತ. ಸೊ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ, ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ಅಂತ. ಸೊ ನಮ್ಮ ಲೈಫಲ್ಲೂ ಕೂಡ ಆ ಥರದ ರಾಯರು ಒಂದು ಒಳ್ಳೆಯದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೊ ನಾವು ಕೂಡ ಇಲ್ಲಿ ಕಾಯಿನ ಕಟ್ತಾ ಇದ್ದೀವಿ. 21 ವಾರ ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಕಾಯಿ ಸಂಕಲ್ಪ ಕೂಡ ಮಾಡ್ಕೊಂಡಿರೋವಂಥದ್ದು. ಸೊ ಬಂದು ದೀಪ ಕೂಡ ಅಂಟಿಸ್ತಾ ಇದ್ದೀವಿ. ಸೊ ಇವಾಗ 3 ವಾರ ಆಗಿದೆ, ಇನ್ನೂ ಬರಬೇಕು ನಾವು. ರಾಯರ ಬಗ್ಗೆ ಹೇಳಬೇಕು ಅಂತ ಅಂದರೆ ಇವಾಗ ನಾನು 3 ವಾರದಿಂದ ಬರ್ತಾ ಇದ್ದೀನಿ. ಇನ್ನೂ ರಾಯರ ಕೃಪೆ ನಮ್ಮ ಮೇಲೆ ಹೇಗಿರುತ್ತೆ ಅಂತ ನೋಡ್ಕೋಬೇಕು. ಸೊ ಅದಾದಮೇಲೆ ಮಂತ್ರಾಲಯಕ್ಕೆ ಕೂಡ ಹೋಗಿದ್ವಿ. ಒಂದ್ಸಲಿ ರಾಯರ ಫೋಟೋ ಬಂತು. ನನಗೆ ಯಾವತ್ತೂ ಹೋಗಬೇಕು ಅಂತ ಅನಿಸ್ತಾ ಇರಲಿಲ್ಲ. ಅಂದ್ಕೊಳ್ತಿದ್ದೆ ತುಂಬ ಜನ ಹೋಗ್ತಾರೆ, ನನಗೆ ಎಂತಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇಲ್ಲ, ಯಾವತ್ತೂ ಕರ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ರಾಯರು ಅಂತ. ಬಟ್ ಇವಾಗ ಏನೋ ಮನಸ್ಸಿಗೆ ಬಂದಿದೆ ಬರಬೇಕು ಅಂತ ಬರ್ತಾ ಇದ್ದೀವಿ. ರಾಯರ ಕೃಪೆ ನಮ್ಮ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ.